ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ. ಇಷ್ಟು ದಿನ ಏನೇ ಆದರೂ ಜೊತೆಗೆ ಇದ್ವಿ. ಇವಾಗ ನಿನ್ನ ಬಿಟ್ಟು ಅಷ್ಟು ದೂರ ಹೋಗ್ತಿರೋದು ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ. ತುಂಬ ಬೇಜಾರಾಗ್ತಿದೆ ಅರುಣ್. ಹೆಂಗೆ ಹೋಗ್ಲಿ ನಿನ್ನ ಬಿಟ್ಟು? ಯಾಕೆ ಯಾಕೆ ಪವಿತ್ರ ಈ ಥರ ಬೇಜಾರು ಮಾಡ್ಕೋಬೇಡ ಪ್ಲೀಸ್. ನಾವೇನು ಶಾಶ್ವತವಾಗಿ ದೂರ ಆಗ್ತಿಲ್ಲ ಅಲ್ವಾ? 5 ವರ್ಷ ಅದೇ ನಿಂಗೆ ಹೋಗಿ ಹಿಂಗೆ ಬಂದ್ಬಿಡುತ್ತೆ ನೋಡು. ನೀನು ಡಾಕ್ಟ್ರು ಓದಬೇಕು ಅನ್ನೋದು ತುಂಬ ದೊಡ್ಡ ಕನಸು, ನಿನ್ನ ಕನಸು ಮತ್ತು ನನ್ನ ಕನಸು ಕೂಡ. ಇದಕ್ಕೋಸ್ಕರ ಇಷ್ಟು ದಿನ ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಬೇಜಾರು ಮಾಡ್ಕೊಂಡು ಹೋಗಬೇಡ, ಖುಷಿಯಿಂದ ಹೋಗು. ಅವಾಗವಾಗ ರಜೆ ಸಿಗುತ್ತಲ್ವಾ, ಅವಾಗ ಬಾ, ಸರಿನಾ? ಆದರೂ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ, ತುಂಬ ನೋವಾಗ್ತಿದೆ, ತಡ್ಕೊಳಕ್ಕೆ ಆಗ್ತಿಲ್ಲ. ಅರುಣ್, ನೀನು ಯಾಕೆ ನನ್ನ ಜೊತೆನೇ ಬರಬಾರ್ದು? ನಿನ್ನನ್ನು ಬಿಟ್ಟಿರೋದು ತುಂಬ ಕಷ್ಟ ಅರುಣ್. ತುಂಬ ನೋವಾಗ್ತಿದೆ ಮನಸ್ಸಿಗೆ. ನನಗಂತೂ ಹೋಗೋಕ್ಕೆ ಮನಸ್ಸಿಲ್ಲ. ಅಯ್ಯೋ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಹೇಳ್ತಾರಾ? ಏನು ನೀನು? ನಾನು ಇಷ್ಟು ಆರಾಮಾಗಿದ್ದೀನಿ. ನಿನಗೂ ಮನಸ್ಸಲ್ಲಿ ತುಂಬ ನೋವಿದೆ ಅಂತ ಗೊತ್ತು, ಆದರೆ ನೀನೇನು ಹೇಳ್ಕೊತಿಲ್ಲ. ಹೆಂಗೆ ಅರುಣ್ ದೂರ ಇರೋದು? ನೋಡು ಪವಿತ್ರ, ಇದೆಲ್ಲದಕ್ಕಿಂತ ನೀನು ಓದೋದು ಮುಖ್ಯ. ಆಮೇಲೆ ನೀನು ಓದ್ ಮುಗಿದ್ಮೇಲೆ ನಾವು ಜೊತೆಲೇ ಇರ್ತೀವಲ್ವಾ, ಅಲ್ಲಿ ತನಕ ನಾನು 5 ವರ್ಷನ ನೋಡದೇ ಇರಲ್ಲ ಅಲ್ವಾ? ಫೋನಲ್ಲಿ ಮಾತಾಡ್ಬೋದು, ರಜಾ ಸಿಕ್ಕಾಗೆಲ್ಲ ಬರ್ಬೋದು. 5 ವರ್ಷ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡುತ್ತೆ. ಅದಕ್ಕೆ ಯಾಕಷ್ಟು ತಲೆ ಕೆಡ್ಸ್ಕೊತಿದ್ಯಾ? ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗ್ಬೇಕು. ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ನಾನು ವಾಪಸ್ ಬರ್ತೀನಿ ನಿನ್ನ ಹಾಸ್ಟೆಲಿಗೆ ಬಿಟ್ಟು, ಸರಿನಾ? ಕೇಳೋಕೆ ತುಂಬ ಕಷ್ಟ ಆಗ್ತಿದೆ ಅರುಣ್. ನಿನ್ನನ್ನು ಬಿಟ್ಟು ಹಾಸ್ಟೆಲಲ್ಲಿ ಇರೋದು ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗ್ತಿದೆ. ಇಷ್ಟು ದಿನ ಏನೇ ಆದರೂ, ಎಷ್ಟೇ ಕಷ್ಟ ಏನೇ ತೊಂದರೆ ಇದ್ರು ಜೊತೆಲಿದ್ದೀವಿ ಅನ್ನೋ ಖುಷಿ ನೆಮ್ಮದಿ ಎಲ್ಲ ಇರ್ತಿತ್ತು. ಆದರೆ ಇವಾಗ ಇಬ್ಬರು ದೂರ, ನಾನಲ್ಲಿ ನೀನಲ್ಲಿ. ನಿಂಗೆ ಬೇಜಾರಾಗಲ್ವೇನೋ? ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ ಪವಿತ್ರ? ನಮ್ಮ ಗುರಿ ತಲುಪಕ್ಕಾಗುತ್ತೆ ಹೇಳು? ನಮ್ಮ ಕನಸು ಆಸೆನೆಲ್ಲ ನೆರವೇರಿಸ್ಕೊಳಕ್ಕಾಗುತ್ತಾ? ಬಾ, ಮನೆಗೆ ಹೋಗೋಣ. ಇಲ್ಲ ಅರುಣ್, ತುಂಬ ಬೇಜಾರಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದೋಗೋಣ. ಇಲ್ಲ ಪವಿತ್ರ, ಬೇಗ ಹೋಗಿ ಮಲ್ಕೊಬೇಕು. ನಾಳೆ 4 ಗಂಟೆಗೆ ಎದ್ದೋಗ್ಬೇಕಲ್ವಾ? ನಿನ್ನ ಬಟ್ಟೆಗಳೆಲ್ಲ ಒಂದು ಬ್ಯಾಗ್ ಹಾಕು. ಅಯ್ಯೋ, ತುಂಬ ಬಟ್ಟೆ ಏನಿಲ್ವಲ್ಲ, ತೊಗೊಂಡ್ರಾಯ್ತು, ಪ್ಯಾಕ್ ಮಾಡ್ಕೊಂಡ್ರಾಯ್ತು. ನನಗಂತೂ ಮನ್ಸಿಗೆ ಸಮಾಧಾನನೇ ಆಗ್ತಿಲ್ಲ. ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೋಗೋಣ. ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಹೆಂಗೆ? ತಲೆ ಕೆಡ್ಸ್ಕೊಂಬೇಡ. ನೀನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಓದೋದ್ರ ಬಗ್ಗೆ ಹೆಂಗೆ ಗಮನ ಕೊಡ್ತೀಯಾ? ಅದ್ರ ಬಗ್ಗೆ ಹೆಂಗೆ ಕಾನ್ಸಂಟ್ರೇಷನ್ ಮಾಡ್ತೀಯಾ? ಅದೇ ನನಗೂ ಗೊತ್ತಾಗ್ತಿಲ್ಲ. ಹಾಗೆಲ್ಲ ಹೇಳ್ಬಾರ್ದು, ನೀನೇ ಯೋಚನೆ ಮಾಡಬೇಕು ನಾನು ಇವಾಗ ಏನು ಮಾಡಬೇಕು ಅಂತ. ನಿನಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟು ಯಾರ್ಯಾರನ್ನೋ ಬೇಡಿ ನಿನಗೆ ಮೆಡಿಕಲ್ ಸೀಟ್ ಕೊಡಿಸಿದ್ದೀನಿ. ನಾಳೆ ನಿನ್ನ ಹಾಸ್ಟೆಲ್ ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡು ನೀನು ಅಲ್ಲೇ ಬಿಟ್ಟು ಬರ್ತೀನಿ. ನೀನು ಚೆನ್ನಾಗಿ ಓದಿ ಎಲ್ಲ ಎಕ್ಸಾಮ್ನು ಚೆನ್ನಾಗಿ ಮಾಡಬೇಕು. ನನ್ನ ಕಡೆ ಯೋಚನೆ ಮಾಡಬೇಡ, ಆಯಿತಾ? ಸರಿ ಅರುಣ್, ಆಯಿತು. ನಾನು ಬಿಟ್ಟಿರೋಕೆ ನಿಂಗೆ ಕಷ್ಟ ಆಗಲ್ವಾ? ಕಷ್ಟ ಅಂತ ಕೂತ್ರೆ ಏನೂ ಆಗಲ್ಲ ಅಲ್ವಾ? ನಮ್ಗೆ ಇಷ್ಟಪಟ್ಟದ್ದು ನಾವು ಪಡ್ಕೊಬೇಕಂದ್ರೆ ತುಂಬ ಕಷ್ಟಗಳು ಬರುತ್ತೆ. ನಾನು ಬಿಟ್ಟು ಅಷ್ಟು ದೂರ ಹೋಗಿ ಓದಬೇಕಲ್ಲ. ನೀನು ಅಲ್ಲೇ ಎಲ್ಲಾದರೂ ಇದ್ದರೆ ಚೆನ್ನಾಗಿರ್ತಿತ್ತು. ನಾವು ಅಲ್ಲೇ ಯಾಕೆ ಯಾವ್ದಾದ್ರೂ ಬಾಡಿಗೆ ಮನೆ ಮಾಡಿಕೊಂಡು ಕಾಲೇಜ್ ಪಕ್ಕನೇ ಮನೆ ಮಾಡ್ಕೊಂಡು ಓದ್ಬೋದಲ್ವಾ? ಅಯ್ಯೋ ಬೇಡ ಪವಿತ್ರ, ಅದೆಲ್ಲ ಬೇಡ. ಸುಮ್ಮನೆ ನಿನ್ನ ಓದಿಗೂ ತೊಂದರೆ ಆಗುತ್ತೆ. ನೀನು ಹಾಸ್ಟೆಲಲ್ಲಿ ಇದ್ಕೊಂಡು ಚೆನ್ನಾಗಿ ಓದಬೇಕು. ನಿಂಗೆ ಓದೋದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಇರಬಾರ್ದು ನಿಂಗೆ. ಅದು ಅಲ್ಲದೆ ನಾನು ಇಲ್ಲಿ ಬಿಟ್ಬಿಟ್ಟು ಅಲ್ಲಿ ಬರೋಕ್ಕಾಗಲ್ಲ. ಅಲ್ಲಿ ಬಂದು ಏನು ಮಾಡಲಿ? ನೀನು ಓದೋಕ್ಕೆ ತುಂಬ ದುಡ್ಡು ಖರ್ಚಾಗುತ್ತಲ್ವಾ? ಏನಾದರೂ ವ್ಯವಸ್ಥೆ ಮಾಡಬೇಕು, ಕೆಲಸ ಮಾಡಬೇಕು. ನಾನು ಅಲ್ಲಿಗೆ ಬರೋಕ್ಕಾಗಲ್ಲ. ಬೇಜಾರು ಮಾಡ್ಕೋಬೇಡ, ಬಾ ಮನೆಗೆ ಹೋಗೋಣ. ಹೋಗೋಣ ಪವಿ ಮನೆಗೆ. ಬೇಗ ಊಟ ಮಾಡಿ ಮಲ್ಗೋಣ. ಬೆಳಿಗ್ಗೆ ಬೇಗ ಎದ್ದು ಬಸ್ಸಿಗೆ ಹೋಗ್ಬೇಕು, ಸರಿನಾ? ಹ್ಞೂ ಸರಿ ಆಯಿತು. ಯಾಕೆ ಪವಿತ್ರ ಸರಿಯಾಗಿ ಊಟನೇ ಮಾಡಿಲ್ಲ? ತುಂಬ ಬೇಜಾರಾಗ್ತಿದೆ ಅರುಣ್, ಏನೂ ಸೇರ್ತಾ ಇಲ್ಲ. ಹಂಗಂದ್ರೆ ಹೆಂಗೆ? ನೀನು ಹಾಸ್ಟೆಲಲ್ಲಿ ಚೆನ್ನಾಗಿ ಊಟ ಮಾಡಬೇಕು, ಸರಿನಾ? ನನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ನಾವು ಯಾವತ್ತಿದ್ರೂ ಮುಂದೆ ಚೆನ್ನಾಗಿರ್ತೀವಿ. 5 ವರ್ಷ ಕಷ್ಟಪಟ್ಟು ಓದು, ಸರಿನಾ? ಸರಿ ಅರುಣ್, ನನಗೋಸ್ಕರ ಅಲ್ದಿದ್ರು ನಿನಗೋಸ್ಕರನಾದರೂ ಖಂಡಿತ ಓದ್ತೀನಿ. ನನಗೋಸ್ಕರ ಅಂತ ಯಾಕಂತೀಯ ಪವಿ? ನಿನ್ನ ಕನಸು ನಿನ್ನ ಗುರಿ ಅಲ್ವಾ? ನೀನು ಓದಲೇಬೇಕು. ಸರಿ ಆಯಿತು, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಾ? ಹ್ಞೂ ಹಾಕೊಂಡಿದ್ದೀನಿ ಬಟ್ಟೆ ಎಲ್ಲ. ಸರಿ ಹೋಗಿ ಮಲ್ಕೊ. ಅರುಣ್, ಇವತ್ತೊಂದಿನ ನಿನ್ನ ಜೊತೆಲೇ ಮಲ್ಕೊತೀನಿ. ನಿನ್ನ ಪಕ್ಕದಲ್ಲೇ ನೀನು ತಪ್ಕೊಂಡು ಪುಟ್ಟ ಮಗು ಥರ ಮಲ್ಕೋಬೇಕು ಅನಿಸ್ತಿದೆ ಅರುಣ್, ಪ್ಲೀಸ್. ಅಯ್ಯೋ ಬೇಡ ಪವಿತ್ರ, ಹೋಗಿ ಮಲ್ಕೋ, ಟೈಮ್ ಆಗಿದೆ. ಇಲ್ಲ, ಇವತ್ತು ನೀನು ಏನು ಹೇಳಿದ್ರು ನಾನು ಕೇಳಲ್ಲ. ತುಂಬ ಬೇಜಾರಾಗಿದೆ, ತುಂಬ ಮಿಸ್ ಮಾಡ್ಕೋತೀನಿ ನಾನು ಅಲ್ಲಿಗೆ ಹೋದ್ಮೇಲೆ. ಪ್ಲೀಸ್ ನಿನ್ನ ಪಕ್ಕದಲ್ಲೇ ಮಲ್ಕೋತೀನಿ ಇವತ್ತು. ಅದು ಇಲ್ಲ, ಇದು ಇಲ್ಲ. ಅರುಣ್, ನಿಂಗೆ ಬೇಜಾರಾಗ್ತಿಲ್ವಾ? ನಾಳೆಯಿಂದ ನೀನು ಒಬ್ಬನೇ ಇರ್ತೀಯ, ನನ್ನನ್ನು ಮಿಸ್ ಮಾಡ್ಕೊಳಲ್ವಾ? ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಪವಿತ್ರ. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀನು ಓದಕ್ಕೆ ಹೋಗ್ತಿರೋದು ನಂಗೆ ತುಂಬಾ ಖುಷಿ ಇದೆ. ನೀನು ಬೇಜಾರು ಮಾಡ್ಕೋಬೇಡ, ನನಗೇನು ಬೇಜಾರಿಲ್ಲ. ಆರಾಮಾಗಿ ಹೋಗಿ ಓದ್ಕೋ, ಆಯಿತಾ? ಹ್ಞೂ ಸರಿ ಆಯಿತು. ನಿಮಗಿಂತ ನನಗೂ ತುಂಬ ಬೇಜಾರಿದೆ ಪವಿತ್ರ. ಆದರೆ ನಿನ್ನ ಮುಂದೆ ಎಲ್ಲಿ ತೋರಿಸ್ಕೊಂಡ್ರೆ ನೀನು ಇನ್ನೂ ಜಾಸ್ತಿ ಬೇಜಾರು ಮಾಡ್ಕೋತೀಯೇನೋ ಅಂತ ನಿನ್ನ ಮುಂದೆ ತೋರಿಸ್ಕೊತಾ ಇಲ್ಲ. ನಾಳೆಯಿಂದ ಒಬ್ಬನೇ ಇರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಮನೆಯೊಳಗೆ ಬರೋಕ್ಕೂ ಬೇಜಾರಾಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ನಡಿಲೇಬೇಕಲ್ವಾ? ಮುಂದೆ ನಾವು ನಮ್ಮ ಕುಟುಂಬ ಎಲ್ಲ ಚೆನ್ನಾಗಿರಬೇಕು. ಇವತ್ತು ನಾವು ಕಷ್ಟಪಡಲೇಬೇಕು. ನೀನು ಅಷ್ಟು ದೂರ ಹೋಗಿ ಓದಲೇಬೇಕು, ಬೇರೆ ದಾರಿ ಇಲ್ಲ. ಹೆಂಗೋ ದೇವ್ರ ದಯೆಯಿಂದ, ನನ್ನ ಫ್ರೆಂಡ್ ದಯೆಯಿಂದ ನಿನಗೆ ದಾವಣಗೆರೆ ಕಾಲೇಜಲ್ಲಿ ಒಂದು ಸೀಟ್ ಸಿಕ್ಕಿದೆ. ಅದೇ ನಮ್ಮ ಅದೃಷ್ಟ. ನೀನು ಚೆನ್ನಾಗಿ ಓದಿ ಡಾಕ್ಟ್ರ್ ಆಗೇ ಆಗ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಓಹ್ ಮಲ್ಕೊಂಡ್ಲಾ? ಅಯ್ಯೋ ಈಗ ಮಲಗಿದ್ದಾಳಲ್ಲ ಪಾಪ, ತುಂಬ ಹಚ್ಕೊಂಡಿದ್ದಾಳೆ ನನ್ನ ಅನಿಸುತ್ತೆ.
ನಾಳೆ ಹೋಗ್ತೀನಿ ಅಂತ ತುಂಬ ಬೇಜಾರು ಮಾಡಿಕೊಂಡು ತುಂಬ ಹತ್ತಿದ್ದಾಳೆ. ಪಾಪ ಮಲಗಿರ್ಲಿ ಬಿಡು ಬೆಳಿಗ್ಗೆ ತನಕ. ಅರುಣ್, ನೀನು ಮಲ್ಗೆ ಅಲ್ವಾ? ಇಲ್ಲ ಪವಿತ್ರ, ನಿದ್ದೆ ಬರಲಿಲ್ಲ. ಅಯ್ಯೋ, ನಾನೀಗ ಮಲಗಿದೆ ಅಂತ ನೀನು ಮಲ್ಗೆ ಅಲ್ವಾ? ಹಾಗೇನಿಲ್ಲ, ಹಂಗೆ ನಿದ್ದೆ ಬರಲಿಲ್ಲ ಅಷ್ಟೇ. ಸರಿ, ಟೈಮ್ ಆಯ್ತು, 4 ಗಂಟೆ ಆಗೋಗಿದೆ. 5 ಗಂಟೆಗೆ ಬಸ್ ಹತ್ಬೇಕು. ನಾನು ನಿನ್ನ ಜೊತೆ ಬರ್ತೀನಿ. ಹಾಸ್ಟೆಲ್ ಅಡ್ಮಿಷನ್ ಎಲ್ಲ ಮಾಡಿಸಿ ಅಲ್ಲೇ ಬಿಟ್ಟು ಬರ್ತೀನಿ. ಬಟ್ಟೆ ಎಲ್ಲ ತೊಗೊಂಡಿದ್ಯಾ ತಾನೇ? ಹೋಗು, ಮುಖ ತೊಳ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಬಾ. ಕಾಫಿ ಮಾಡ್ತೀನಿ, ಕುಡ್ಕೊಂಡು ಹೊರಡೋಣ. ಅಲ್ಲೇ ಎಲ್ಲಾದರೂ ಹೋಟೆಲಲ್ಲಿ ತಿಂಡಿ ಮಾಡೋಣ, ಸರಿನಾ? ಹ್ಞೂ ಸರಿ ಅರುಣ್, ಆಯಿತು. ಕಾಫಿ ಕುಡ್ಕೊಂಡು ಹೋಗೋಣ, ಅಲ್ಲೆಲ್ಲಾದರೂ ತಿಂಡಿ ಮಾಡಿದ್ರಾಯ್ತು. ಪವಿತ್ರ, ಪ್ಲೀಸ್ ಅಳ್ಬೇಡ. ಇಲ್ಲ ಅರುಣ್, ತುಂಬ ಬೇಜಾರಾಗ್ತಿದೆ. ನಾಳೆಯಿಂದ ನೀನು ನನ್ನ ಜೊತೆಲಿ ಇರಲ್ವಲ್ಲ. ಯಾಕೆ ಆ ಥರ ಎಲ್ಲ ಮಾತಾಡ್ತೀಯಾ? ಎಲ್ಲಿ ಹೋಗ್ತೀನಿ? ರಜೆ ಕೊಟ್ಟ ತಕ್ಷಣ ನೀನು ಕರ್ಕೊಂಬರ್ತೀನಿ ಊರಿಗೆ, ಸರಿನಾ? ಹ್ಞೂ, ಆದರೂ ನಾನು ಕೇಳಲ್ಲ, ಪದೇ ಪದೇ ಕೇಳ್ತಿದ್ದೀನಿ ಅಂತ ಕೋಪ ಮಾಡ್ಕೋಬೇಡ. ಆಯಿತು, ಅದೇನು ಹೇಳು. ಅರುಣ್, ನೀನು ಯಾಕೆ ನನ್ನ ಜೊತೆ ಬರಬಾರ್ದು? ನಾವು ಒಟ್ಟಿಗೆ ಇರ್ಬೋದು ಒಂದು ಮನೆ ಮಾಡಿಕೊಂಡು. ಅಯ್ಯೋ ಇಲ್ಲ ಪವಿತ್ರ, ಹಂಗೆಲ್ಲ ಆಗಲ್ಲ. ಹಾಸ್ಟೆಲೆಲ್ಲ ಮಾತಾಡಿದ್ದೀನಿ. ಹಾಸ್ಟೆಲಲ್ಲಿ ಇದ್ಕೊಂಡೇ ಓದಬೇಕು. ಪ್ಲೀಸ್ ಅರ್ಥ ಮಾಡ್ಕೋ. ನಿನ್ನ ಮನೇಲಿ ಇದ್ಕೊಂಡು ಚೆನ್ನಾಗಿ ಓದೋ ಕಡೆ ಗಮನ ಕೊಡೋಕ್ಕಾಗಲ್ಲ. ಹಾಸ್ಟೆಲಲ್ಲಿ ಇದ್ರೇ ನೀನು ಚೆನ್ನಾಗಿ ಓದೋದು. ಹಂಗೇನಿಲ್ಲ, ನಾನು ಎಲ್ಲೇ ಇದ್ರೂ ಚೆನ್ನಾಗಿ ಓದ್ತೀನಿ ಅರುಣ್. ಬೇಡ ಪವಿ, ನಿಂಗೆ ಆಗಲೇ ಹೇಳಿದ್ನಲ್ಲ, ನಾನು ಇಲ್ಲಿ ಬಂದು ಏನು ಮಾಡಲಿ? ನಂಗೆ ಊರಲ್ಲಿ ಕೆಲಸ ಇದೆ. ನಾನು ಓದೋಕ್ಕೆಲ್ಲ ದುಡ್ಡು ವ್ಯವಸ್ಥೆ ಮಾಡಬೇಕಲ್ಲ. ಸರಿ ಆಯಿತು, ಹುಷಾರು. ದುಡ್ಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ತುಂಬ ಕಷ್ಟ ಆಗುತ್ತೆ ಅಲ್ವಾ ದುಡ್ಡು ಹೊಂದಕ್ಕೆ? ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನೀನು ಆರಾಮಾಗಿ ಓದ್ಕೋ. ಅಯ್ಯೋ ಬೇಜಾರು ಮಾಡ್ಕೋಬೇಡ. ಇವಾಗ ತಿಂಡಿ ತಿನ್ನಕ್ಕೆ ನಿಲ್ಲಿಸ್ತಾರೆ ಇಲ್ಲಿ. ತಿಂಡಿ ಮಾಡ್ಕೊಂಬಿಡೋಣ, ಟೈಮ್ ಇದೆ. ಟೈಮ್ ಬೇರೆ ಆಗೋಗಿದೆ, 9:30. ತಿಂಡಿ ತಿನ್ಕೊಂಡೆ ಹೋಗೋಣ, ಸರಿನಾ? ಇಲ್ಲೇ ಹೋಟೆಲ್ ಇದೆ, ಎಲ್ಲರೂ ತಿಂಡಿ ತಿಂತಾರೆ. ನಾವು ತಿನ್ಕೊಂಡೆ ಹೋಗೋಣ. ಹ್ಞೂ ಸರಿ ಆಯಿತು. ನೀನು ಹಿಂಗೆ ಅಳ್ತಾ ಹೋದರೆ ನಂಗೆ ಎಷ್ಟು ಬೇಜಾರಾಗಲ್ಲ ಹೇಳು. ಸರಿ ಆಯಿತು, ನಾನು ಅಳಲ್ಲ. ನೀನು ಆರಾಮಾಗಿರು. ಹುಷಾರು, ಟೈಮ್ ಊಟ ಮಾಡು. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು, ಆಯಿತಾ? ಸರಿ ಪವಿತ್ರ, ಆಯಿತು. ನೀನು ಅಷ್ಟೇ, ಓದೋದ್ರ ಜೊತೆಗೆ ನಿನ್ನ ಆರೋಗ್ಯದ ಮೇಲೂ ಗಮನ ಕೊಡಬೇಕು. ಕರೆಕ್ಟಾಗಿ ಊಟ ತಿಂಡಿ ಮಾಡು. ಹಾಸ್ಟೆಲಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಹಾಸ್ಟೆಲೇ ನೋಡಿದ್ದೀನಿ. ನನಗೋಸ್ಕರ ಏನೆಲ್ಲ ಮಾಡ್ತಿದ್ಯಾ ಅಲ್ವಾ? ಪಾಲಿನ ದೇವರು ಕಣೋ ನೀನು. ಸರಿ ಬಾ, ತಿಂಡಿಗೆ ಹೋಗೋಣ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.